ಹಿಂದಿನ ವಿಡಿಯೋದಲ್ಲಿ ನಿಮ್ಮ ವಿಡಿಯೋನ ವೈರಲ್ ಮಾಡೋದು ಹೇಗೆ ಅಂತ ಮುಂಚೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ 3 ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಹೇಳಿದ್ದೀನಿ ವಿಡಿಯೋ ವೈರಲ್ ಮಾಡೋಕ್ಕೆ. ಅದು ನಿಮ್ಮ ವಿಡಿಯೋ ಕಾಂಟೆಂಟು, ತಮ್ನೇಲು, ಟೈಟಲು, ಈ 3 ಮುಖ್ಯ ಅಂಶ. ಮತ್ತು ಇನ್ನೊಂದು ಇದು 4ನೇದು, ಇದರಿಂದ ಕೂಡ ನಿಮ್ಮ ವಿಡಿಯೋ ವೈರಲ್ ಆಗ್ಬೋದು. ಆ 3 ಹೇಳಿದ್ನಲ್ಲ, ಕಾಂಟೆಂಟು, ಟೈಟಲ್ಲು ಮತ್ತು ನಿಮ್ಮ ತಮ್ನೇಲು, ಇದು 3 ಕೂಡ 75% ಮಾಡ್ರೆ, 4ನೇದು ಹೇಳ್ತಿಲ್ಲ ಸೆಟ್ಟಿಂಗು, ಅದು ಟ್ಯಾಗ್ಸ್ ಆ್ಯಂಡ್ ಹ್ಯಾಶ್ ಟ್ಯಾಗ್ಸ್, ಇದು 25% ಮಾಡುತ್ತೆ ಕೆಲಸ. ಸೊ ಇದನ್ನ ಹೇಗೆ ಬಳಸೋದು ಕರೆಕ್ಟಾಗಿ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ತಪ್ಪಾಗಿ ಬಳಸಿದ್ರೆ ನಿಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಉದಾಹರಣೆಗೋಸ್ಕರ ಮಿಸ್ಲೀಡಿಂಗ್ ಮೆಟಾಡೇಟಾ ಅಂತ ಇದೆ. ಸೊ ಬೇಜಾನ್ ರೀತಿ ಒಂದು ಪಾಲಿಸೀಸ್ ಹೊಂದಿರುವಂಥದ್ದು. ಅದ್ರಿಗೆ ಅಕಸ್ಮಾತ್ ಏನಾದರೂ ನೀವು ವೈಲೇಟ್ ಮಾಡಿರಿ ಟ್ಯಾಗ್ಸ್ನಲ್ಲಿ, ಹ್ಯಾಶ್ ಟ್ಯಾಗ್ಸ್ನಲ್ಲಿ, ನಿಮಗೆ 200% ಕಮ್ಯುನಿಟಿ ಗೈಡ್ಲೈನ್ಸ್ನಲ್ಲಿ ನಿಮಗೆ ಸ್ಟ್ರೈಕ್ ಬರುತ್ತೆ. ಬೇಕಾದ್ರೆ ಪಾಲಿಸಿ ಬಗ್ಗೆ ಡೆಡಿಕೇಟೆಡಾಗಿ ವಿಡಿಯೋ ಮಾಡಬೇಕಂತ ಅಂದರೆ ಕಮೆಂಟ್ಸನ್ನು ತಿಳಿಸಿ, ಬೇಕಾದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸರಿಯಾಗಿ ಹೇಗೆ ಟ್ಯಾಗ್ಸ್ ಆಗಲಿ ಅಥವಾ ಹ್ಯಾಶ್ ಟ್ಯಾಗ್ಸ್ನಲ್ಲಿ ಹಾಕೋದು ಮತ್ತು ಹೇಗೆ ರೆಲಿವೆಂಟಾಗಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪೂರ್ತಿ ಪ್ರಾಸೆಸ್ ಹೇಳ್ತೀನಲ್ಲ, ಅದು PC-ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು PC-ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡೋ ವಿಜ್ಞಾನ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಮೇಲೆ ಪಿನ್ ಮಾಡ್ತೀನಿ. ಆ ರೀತಿ ಟ್ರೈ ಮಾಡಿಕೊಂಡು ನಾನು ಆ ರೀತಿ ಒಂದು ಮಾಡ್ತೀನಲ್ಲ, ಟ್ಯಾಗ್ ಹ್ಯಾಶ್ ಟ್ಯಾಗ್ ಹಾಕೋದು, ಆ ರೀತಿ ಬೇಕಾದ್ರೆ ಬಳಸ್ಬೋದು. ಬೆಸ್ಟು ಇಲ್ಲ ಅಂತ ಅಂದರೆ YT ಸ್ಟುಡಿಯೋದಲ್ಲೇ ಹೋಗಿ ನೀವು ಬೇಕಾದ್ರೆ ಎಡಿಟ್ ಮಾಡ್ಬೋದು ನಿಮ್ಮ ಟ್ಯಾಗ್ಸ್ ಹಾವು ಕೂಡ ಹ್ಯಾಶ್ ಟ್ಯಾಗ್ಸ್. ಬನ್ನಿ ಈ ಪ್ರಾಸೆಸ್ಸು PC-ನಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ, ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಥರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಕಂಪ್ಲೀಟ್ ಪ್ರಾಸೆಸ್ PC-ನಲ್ಲಿ ತೋರಿಸ್ತೀನಿ ಈಗ ಫ್ರೆಂಡ್ಸ್. ಟ್ಯಾಗ್ಸ್ ಮತ್ತು ಹ್ಯಾಶ್ ಟ್ಯಾಗ್ಸ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ಲ, ಉದಾಹರಣೆಗೋಸ್ಕರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಈಗ ತಪ್ಪೇನು ಮಾಡೋದು ಟ್ಯಾಗ್ಸ್ನಲ್ಲಿ, ಹ್ಯಾಶ್ ಟ್ಯಾಗ್ಸ್ನಲ್ಲಿ ಹಾಕೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಕನ್ನಡ ಯೂಟ್ಯೂಬರ್ಸ್ ನೋಡ್ತೀನಿ, ತುಂಬ ಜನ ಚಾನಲ್ ಲಿಂಕ್ ಕಳ್ಸೋ ವಾಟ್ಸಪ್ನಲ್ಲಿ ನೋಡಿದಾಗ ಒಬ್ಬೊಬ್ರು ಟೈಟಲೇ ಹಾಕಿರಲ್ಲ, ಪೂರ್ತಿ ಹ್ಯಾಶ್ ಟ್ಯಾಗ್ಸ್ ಆಗಲಿ ಅಥವಾ ಟ್ಯಾಗ್ಸ್ ಆಗಲಿ ತುಂಬಿಟ್ಟಿರ್ತಾರೆ ಅಲ್ಲೇ. ಇದು ತುಂಬ ತಪ್ಪು ಅಂತಲೇ ಹೇಳ್ಬೋದು. ಇಲ್ಲಿ ಟೈಟಲ್ ಇದೆಯಲ್ಲ, ಕೇವಲ ಟೈಟಲ್ ಹಾಕ್ಬೇಕು ವಿಡಿಯೋ ಬಗ್ಗೆ ಏನಿದೆ. ಆಮೇಲೆ ಹ್ಯಾಶ್ ಟ್ಯಾಗು ಒಂದೇ ಹಾಕಬೇಕು ಅಷ್ಟೇ. ನನಗೆ ಕೇಳಿದ್ರೆ ಬೇಡಕ್ಕೆ ಬೇಡ ಅಂತಲೇ ಹೇಳ್ಬೋದು. ನಾನು ನೋಡಿ ಹ್ಯಾಶ್ ಟ್ಯಾಗ್ ಎಲ್ಲ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಹ್ಯಾಶ್ ಟ್ಯಾಗ್ ಎಲ್ಲ ಹಾಕಬೇಕಾಗುತ್ತೆ, ಟೈಟಲಲ್ಲ. ಟೈಟಲಲ್ಲಿ ಹಾಕ್ತಾರೆ ಇಂಪ್ರೆಷನ್ ಕಡಿಮೆ ಆಗುತ್ತೆ. ಹಾಗೂ ಕೂಡ ಯೂಟ್ಯೂಬ್ ಆಲ್ಗೋರಿಥಮ್ಗೆ ಅರ್ಥ ಆಗಲ್ಲ ಏನ್ರ ಬಗ್ಗೆ ವಿಡಿಯೋ ಮಾಡಿದ್ದೀರಾ ಅಂತ. ಸೊ ಯೂಟ್ಯೂಬ್ ಆಲ್ಗೋರಿಥಮ್ ಕನ್ಫ್ಯೂಸ್ ಆಗ್ಬಿಡುತ್ತೆ, ಅವಾಗ ನಿಮ್ಮ ವಿಡಿಯೋನ ಶೋ ಮಾಡಲ್ಲ ಅಥವಾ ವೈರಲ್ ಮಾಡಲ್ಲ ಯೂಟ್ಯೂಬ್ನಲ್ಲಿ. ಅದಕ್ಕೆ ಹೇಳ್ತಾ ಇರೋದು, ನೀವು ಯಾವತ್ತಾಗಲಿ ಹ್ಯಾಶ್ ಟ್ಯಾಗ್ಸ್ ಹಾಕ್ತೀರಾ ಅಂತ ಅಂದರೆ ದಯವಿಟ್ಟು ನೀವು ಟೈಟಲಲ್ಲಿ ಹಾಕೋಕೆ ಹೋಗ್ಬಿಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಇದು ನನ್ನ ಒಂದು ಬೆಸ್ಟ್ ಸಜೆಷನ್ ಅಂತಲೇ ಹೇಳ್ಬೋದು. ತುಂಬ ಜನ ಈ ರೀತಿ ಮಾಡ್ತಾರೆ, ಅದಕ್ಕೆ ತುಂಬ ಜನಕ್ಕೆ ವ್ಯೂಸ್ ಬರ್ತಿಲ್ಲ ಅಥವಾ ಅವು ಪರ್ಟಿಕ್ಯುಲರ್ ವಿಡಿಯೋ ವೈರಲ್ ಆಗ್ತಿಲ್ಲ. ಮುಂಚೆಲ್ಲ ಆಲ್ಗೋರಿಥಮ್ ಸರಿ ಇರಲಿಲ್ಲ, ಸೊ ಅದು ಅಷ್ಟೊಂದು ಅಕ್ಯುರೇಟ್ ಆಗಿರಲಿಲ್ಲ, ವೈರಲ್ ಆಗ್ತಿದ್ದು ವಿಡಿಯೋ. ಈಗೆಲ್ಲ ತುಂಬ ಅಕ್ಯುರೇಟಾಗಿ ತಂದಿದ್ದೀರಿ ಯೂಟ್ಯೂಬ್ ಆಲ್ಗೋರಿಥಮ್ನ. ಸೊ ಅಕ್ಯುರೇಟಾಗಿ ನೋಡುತ್ತೆ, ಅದರಿಂದ ನಿಮ್ಮ ವಿಡಿಯೋ ವೈರಲ್ ಆಗೋದಿಲ್ಲ. ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಈಗ ಟ್ಯಾಗ್ಸ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಟ್ಯಾಗ್ಸಲ್ಲೂ ತುಂಬ ಜನ ತಪ್ಪು ಮಾಡ್ತಾರೆ. ಅದೇನಂತ ಅಂದರೆ, ಈಗ ಸಪೋಸ್ ನಾನೀಗ ಸತ್ಯ ಸುಳ್ಳು ಅಂತ ಒಂದು ವಿಡಿಯೋ ಮಾಡಿದ್ದೆ, ಒಂದು ಪರ್ಟಿಕ್ಯುಲರ್ ವಿಡಿಯೋ, ಅದ್ರ ಬಗ್ಗೆ ನಾನು ಟ್ಯಾಗ್ಸ್ ಆಗಲಿ ಹ್ಯಾಶ್ ಟ್ಯಾಗ್ಸ್ ಆಗಲಿ ನಾನಲ್ಲಿ ಕೊಡಬೇಕಾಗಿರುತ್ತೆ. ಓಕೆ, ಅದ್ರ ಬಿಟ್ಟು ಬೇರೆ ಹ್ಯಾಶ್ ಟ್ಯಾಗ್ಸ್ ಆಗಲಿ ಟ್ಯಾಗ್ಸ್ ಆಗಲಿ ಕೊಡಬಾರ್ದು. ಕಾರಣವೇನಂತ ಅಂದರೆ, ನಾವು ಅಲ್ಲಿ ಹೇಳ್ಕೊತಾ ಇದೀವಿ ಇದ್ರ ಬಗ್ಗೆ ಇದೆ ವಿಡಿಯೋ, ಸತ್ಯ ಬಗ್ಗೆ ಇದೆ ಯೂಟ್ಯೂಬ್ನಲ್ಲಿ, ಸುಳ್ಳು ಬಗ್ಗೆ ಇದೆ ಯೂಟ್ಯೂಬ್ನಲ್ಲಿ ಅಂತ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಆಲ್ಗೋರಿಥಮ್ಗೆ. ಅಕಸ್ಮಾತ್ ಏನಾದರೂ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸತ್ಯ ಸುಳ್ಳು ಬಗ್ಗೆ, ಏನೇನೋ ಹಾಕೋದು ಟ್ಯಾಗ್ಸ್ ಹ್ಯಾಶ್ ಟ್ಯಾಗ್ಸ್, ಎಂಟರ್ಟೈನ್ಮೆಂಟು, ವೈರಲ್ ವಿಡಿಯೋ, ಕಾಮಿಡಿ, ಡ್ರಾಮಾ, ವ್ಲಾಗು, ಈ ರೀತಿ ಎಲ್ಲ ಹಾಕಬಾರ್ದು. ಈ ರೀತಿ ಎಲ್ಲ ಹಾಕ್ತಾರೆ ಸೊ ಅದು ಮಿಸ್ಲೀಡ್ ಆಗ್ಬಿಡುತ್ತೆ, ಅಲ್ಲಿ ವ್ಯೂವರ್ಸ್ಗೆ ಮಿಸ್ಲೀಡ್ ಆಗುತ್ತೆ, ಅವು ಕೂಡ ಆಲ್ಗೋರಿಥಮ್ ಕೂಡ ಮಿಸ್ಲೀಡ್ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಈಗ ಉದಾಹರಣೆಗೋಸ್ಕರ ನೀವು ಎಂಟರ್ಟೈನ್ಮೆಂಟ್ ಅಂತ ಒಂದು ಟ್ಯಾಗ್ಲೆ ಹ್ಯಾಶ್ ಟ್ಯಾಗ್ ಹಾಕಿದಾಗ ಆ ಪರ್ಟಿಕ್ಯುಲರ್ ಎಂಟರ್ಟೈನ್ಮೆಂಟ್ ಯಾರು ಇಷ್ಟಪಡ್ತಾರೆ ಅವ್ರಿಗೋಗಿ ತೋರಿಸುತ್ತೆ. ಆದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿರಲ್ಲ, ನೀವು ಬೇರೆ ಕಾನ್ಸೆಪ್ಟ್ ಬಗ್ಗೆ ಮಾಡಿರ್ತೀರಾ. ಇದರಿಂದ ಏನಾಗುತ್ತೆ, ನಿಮ್ಮ ವಿಡಿಯೋ ಪುಷ್ ಮಾಡ್ಬಿಡ್ತಾರೆ ಅವರು. ಓಕೆ, ಅಂದರೆ ನೋಡೋದಿಲ್ಲ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋನ, ತಳ್ಳಿಬಿಡ್ತಾರೆ. ಇದರಿಂದ ಇಂಪ್ರೆಷನ್ ಡೌನ್ ಆಗುತ್ತೆ, ನಿಮ್ಮ ಚಾನಲ್ ಕೂಡ ಫ್ರೀಸ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಈಗ ಟ್ಯಾಗ್ಸ್ ಆಗಲಿ ಹ್ಯಾಶ್ ಟ್ಯಾಗ್ಸ್ ಆಗಲಿ ಕರೆಕ್ಟಾಗಿ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಸತ್ಯ ಸುಳ್ಳು ಬಗ್ಗೆ ಮಾಡ್ತಾ ಇದ್ದೀನಲ್ಲ, ಈ ಪರ್ಟಿಕ್ಯುಲರ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಟೈಟಲ್ ಹಾಕಿದ್ದೀನಲ್ಲ, ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಂತ ಅಂದರೆ ಟ್ಯಾಗ್ಸ್ನಲ್ಲಿ ಟೈಟಲಲ್ಲಿ ಕಾಪಿ ಮಾಡಬೇಕು. ಈಗ ನೋಡಿ, ಈಗ ಟೈಟಲ್ ಹಾಕಿದ್ದೀನಿ. ಸೊ ಇದನ್ನ ನಾನೀಗ ಕಾಪಿ ಮಾಡ್ತೀನಿ. ಕಾಪಿ ಮಾಡಿಬಿಟ್ಟು ಇಲ್ಲಿ ಸ್ಕ್ರಾಲ್ ಮಾಡ್ತೀನಿ ಕೆಳಗಡೆ, ಇಲ್ಲಿ ಟ್ಯಾಗ್ಸ್ ಸಿಗುತ್ತೆ ನಿಮಗೆ, ಟ್ಯಾಗ್ಸ್ನಲ್ಲಿ ಪೇಸ್ಟ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ,
ಆವಾಗ ಇನ್ನೊಂದು ಸ್ವಲ್ಪ ಇಂಪ್ರೆಷನ್ ಜಾಸ್ತಿ ಆಗುತ್ತೆ ಅಥವಾ ಇಂಪ್ರೆಷನ್ ಏನಿದೆ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ವಿಡಿಯೋ ವೈರಲ್ ಆಗೋದ್ರಲ್ಲಿ ನೋಡ್ತಾ ಇರ್ಬೋದಲ್ಲ ಒಂದು ಸ್ವಲ್ಪ ಪಾಯಿಂಟ್ ಇನ್ಕ್ರೀಸ್ ಆಯ್ತಾ, ಹಾವು ಕೂಡ ಇಲ್ಲಿ ಪಾಯಿಂಟ್ ತೋರಿಸಿರುವಂಥದ್ದು. ಆ್ಯಕ್ಚುಲಿ ಇದನ್ನ ವಿಡಿಯೋ ಕ್ಯೂ ಪರ್ಚೇಸ್ ಮಾಡಿ ಅದ್ರಗೋಸ್ಕರ ಈ ರೀತಿ ತೋರಿಸಿರುವಂಥದ್ದು ಸ್ಕೋರ್ಸ್ ಎಲ್ಲ. ಕಾರಣವೇನಂತ ಅಂದರೆ SEO ಪರ್ಪಸಸ್ಗೋಸ್ಕರ. ಬೇಕಾದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಬೇಕಂತ ಅಂದರೆ ಕಮೆಂಟ್ಸ್ ತಿಳಿಸಿ, ಅದ್ರ ಬಗ್ಗೆ ಬೇಕಾದ್ರೆ ಡೆಡಿಕೇಟೆಡ್ ಆಗಿ ನಾನು ವಿಡಿಯೋ ಮಾಡ್ತೀನಿ ವಿಡಿಯೋ ಕ್ಯೂ ಬಗ್ಗೆ. ಆದರೆ ಅಷ್ಟೊಂದು ನೆಸೆಸರಿ ಇಲ್ಲ ಯೂಟ್ಯೂಬರ್ಸ್ಗೆ ಈ ಪರ್ಟಿಕ್ಯುಲರ್ ವಿಡಿಯೋ ಕ್ಯೂ. ಆದರೆ SEO ಪರ್ಪಸ್ಗೋಸ್ಕರ ಒಂದೊಂದು ಸತಿ ಬೇಕಾಗುತ್ತೆ, ಅದು ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ ಗಮನಿಸಿ, ಇಲ್ಲಿ ಟೈಟಲಲ್ಲಿ ಬೇರೆ ರೀತಿ ಒಂದು ಟೈಟಲ್ ಹಾಕಿದ್ದೀನಿ, ಮತ್ತು ಈ ಡಿಸ್ಕ್ರಿಪ್ಷನ್ ಬೇರೆ ರೀತಿ ಟೈಟಲ್ ಹಾಕಿದ್ದೀನಿ, ಪ್ಲಸ್ ಕನ್ನಡ. ಇದರಿಂದ ಏನಾಗುತ್ತೆ, ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ ಈ ಪರ್ಟಿಕ್ಯುಲರ್ ಏನಿದೆ ಇಂಗ್ಲೀಷ್ ಟೈಟಲು, ಇದನ್ನ ನಾನು ಕಾಪಿ ಮಾಡಿಕೊಂಡು ಟ್ಯಾಗ್ಸ್ನಲ್ಲಿ ಹಾಕ್ತೀನಿ. ಸೊ ಇದು ಕೂಡ ಒಂದು ಟೈಟಲ್ ಆಗಿ ಕನ್ಸಿಡರ್ ಆಗೋದು. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಪೇಸ್ಟ್ ಮಾಡಿದ್ದೀನಿ ಇಲ್ಲಿ. ಮತ್ತು ಇನ್ನೊಂದಿದೆ ಕನ್ನಡ ಟೈಟಲು, ಅದು ಕೂಡ ಕಾಪಿ ಮಾಡ್ತೀನಿ. ಸೊ ಎರಡು ಕಂಪೇರ್ ಮಾಡೋಣ ಯಾವ್ದು ಜಾಸ್ತಿ ಸ್ಕೋರ್ ಬರುತ್ತಂತ. ಓಕೆ, ಇಲ್ಲಿ ನೋಡ್ತಿರ್ಬೋದಲ್ಲ, ಪೇಸ್ಟ್ ಮಾಡಿದ್ದೀನಿ ಇಲ್ಲಿ. ಕಂಪೇರ್ ಮಾಡ್ಕೊಂಡು 29.1 50.2. ಸೊ ಇಲ್ಲಿ ಜಾಸ್ತಿ ಒಂದು ಡಿಫ್ರೆನ್ಸ್ ಹೊಂದಿರುವಂಥದ್ದು. ಅದೇ ಎರಡು ಮಿಕ್ಸ್ ಮಾಡಿದ್ರೆ ಟ್ರೈ ಮಾಡಿ ನೋಡೋಣ, ಇಂಗ್ಲೀಷ್ ಪ್ಲಸ್ ಕನ್ನಡ. ಮತ್ತು ಇಲ್ಲಿ ಬಾರ್ ಮಧ್ಯೆ ಹಾಕಿದ್ದೀನಿ. ಕಾರಣವೇನಂತ ಅಂದರೆ ಇದು ನಾನು ಯೂಟ್ಯೂಬ್ ಆಲ್ಗೊರಿಥಮ್ಗೆ ಹೇಳ್ತಾ ಇದ್ದೀನಿ, ಇದು ಕನ್ನಡ ಟೈಟಲು, ಇದು ಇಂಗ್ಲೀಷ್ ಟೈಟಲ್ ಅಂತ. ಸೊ ಅಕಸ್ಮಾತ್ ಏನಾದರೂ ಆ ಪರ್ಟಿಕ್ಯುಲರ್ ವ್ಯೂಸ್ ಇದ್ರ ಬಗ್ಗೆ ಸರ್ಚ್ ಮಾಡಿದ್ರೆ ಸಿಗುತ್ತಂತ. ಇದು ಬೇಗ ಕೀವರ್ಡ್ ಅಂತಲೇ ಹೇಳ್ಬೋದು, ಬೆಸ್ಟ್ ಕೀವರ್ಡ್ಸ್ ಈ ರೀತಿ ನೀವು ರೀತಿಯಲ್ಲಿ ಮಾಡಬೇಕಾಗುತ್ತೆ. ಸೊ ಎರಡು ಏನಿದೆ ಕಾಪಿ ಮಾಡಿಕೊಂಡು ಇಲ್ಲಿ ಟ್ಯಾಗ್ಸ್ನಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ಕಂಪೇರ್ ಮಾಡ್ಕೊಳ್ಳೋಣ ಸ್ಕೋರು ಒಂದು ಸ್ವಲ್ಪ ಪಾಯಿಂಟ್ ಇನ್ಕ್ರೀಸ್ ಆಗಿದೆ, 58.7. ಸೊ ಎರಡು ಮಿಕ್ಸ್ ಮಾಡಾಕ್ತಿದ್ರೆ ಒಂದು ಸ್ವಲ್ಪ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಹಾಗೂ ಕೂಡ ವಿಡಿಯೋ ಬಗ್ಗೆ ಏನಿದೆ ಆ ಥರ ರೆಲಿವೆಂಟ್ ಆಗಿ ನಾನು ಟ್ಯಾಗ್ಸ್ನ ಹಾಕಿದ್ದೀನಿ, ಅನ್ರೆಲಿವೆಂಟಾಗಿ ಹಾಕಿಲ್ಲ. ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ವಿಡಿಯೋ ಅಥವಾ ಕಾಂಟೆಂಟ್ ತಕ್ಕನಂಗೆ ನೀವು ಟ್ಯಾಗ್ಸ್ ಆಗಲಿ ಹ್ಯಾಶ್ ಟ್ಯಾಗ್ಸ್ ಆಗಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಹೋಗೋಣ ಹ್ಯಾಶ್ ಟ್ಯಾಗ್ಸ್. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಹ್ಯಾಶ್ ಟ್ಯಾಗ್ಸ್ ಹಾಕೋದು. ಇಲ್ಲಿ ಟೆಕ್ ವಿತ್ ಬರುತ್ತೆ ಹ್ಯಾಶ್ ಟ್ಯಾಗ್ ಅಂತ ಹಾಕಿದ್ದೀನಿ. ಮತ್ತು ಇನ್ನೊಂದು ಹ್ಯಾಶ್ ಟ್ಯಾಗ್ ಹಾಕ್ತೀನಿ ವಿಡಿಯೋ ಪ್ರಕಾರ. ಅದು ಬಂದ್ಬಿಟ್ಟು ಟ್ರೂತ್ ಆನ್ ಯೂಟ್ಯೂಬ್ ಅಂತ. ನೋಡಿ, ಇಲ್ಲಿ ಟ್ರೂತ್ ಆನ್ ಯೂಟ್ಯೂಬ್ ಅಂತ ಟೈಪ್ ಮಾಡ್ತೀನಿ. ಟ್ರೂತ್ ಆನ್ ಯೂಟ್ಯೂಬ್ ಆಯಿತು. ನೆಕ್ಸ್ಟು ಲೈ ಆನ್ ಯೂಟ್ಯೂಬ್ ಅಂತ ನಾನಿಲ್ಲಿ ಟೈಪ್ ಮಾಡ್ತೀನಿ. ಸೊ ಟ್ರೂತು ಲೈ ಎರಡು ಆಯಿತು. ಮತ್ತು ಇನ್ನೊಂದೇನಂತ ಅಂದರೆ ಎಕ್ಸ್ಟ್ರಾಗೋಸ್ಕರ ಯೂಟ್ಯೂಬ್ ಟಿಪ್ಸ್, ಎಂತಕ್ಕಂತ ಅಂದರೆ ಯೂಟ್ಯೂಬ್ ಬಗ್ಗೆ ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ ಅಂತ ಅರ್ಥ ಇಲ್ಲಿ. ಓಕೆ, ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ಅಂತ ಯೂಟ್ಯೂಬ್ ಟಿಪ್ಸ್ ಅಂತ ನನಗೆ ಹ್ಯಾಶ್ ಟ್ಯಾಗ್ ಹಾಕಿದ್ದೀನಿ. ಇಷ್ಟು ಸಾಕು, 4 ಹ್ಯಾಶ್ ಟ್ಯಾಗ್ಸ್ ನಾನು ಹಾಕಿದ್ದೀನಿ. ಮತ್ತೇನು ಕೇಳ್ಬೋದು, ಬರೀ ತಿನ್ನ ಹ್ಯಾಶ್ ಟ್ಯಾಗ್ಸ್ ಹಾಕ್ಬೋದಲ್ಲ, ಇನ್ನು ಹಾಕ್ಬೋದು ಹ್ಯಾಶ್ ಟ್ಯಾಗ್ಸ್ ಅಂತ. ಹೌದು, ಹಾಕ್ಬೋದು. ಆದರೆ ತುಂಬಿಕ್ಬೇಡಿ, ಚಾನ್ಸ್ ಸಿಕ್ತು ಅಂತ ಹ್ಯಾಶ್ ಟ್ಯಾಗ್ಸ್ನ ಪೂರ್ತಿ ತುಂಬಿಕ್ಬೇಡಿ ಡಿಸ್ಕ್ರಿಪ್ಷನಲ್ಲಿ, ಇಲ್ಲಾಂತ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಮಿನಿಮಮ್ ಆದರೂ ಒಂದು 10 ಒಳಗಡೆ ಇದ್ರೆ ಬೆಸ್ಟ್. ಯೂಟ್ಯೂಬರ್ ಹೇಳೋ ಪ್ರಕಾರ ಬಗ್ಗೆ ಮಾತಾಡ್ಬೇಕಂತ ಅಂದರೆ 15 ಹ್ಯಾಶ್ ಟ್ಯಾಗ್ ಒಳಗಡೆ ಇರಬೇಕು. ಅಕಸ್ಮಾತ್ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂತ ಅಂದರೂ 15 ಹ್ಯಾಶ್ ಟ್ಯಾಗ್ ಕರೆಕ್ಟಾಗಿ ಇಟ್ಟರೂ ಮಾನಿಟೈಸೇಷನ್ ಆಗ್ತಿಲ್ಲ, ಒಬ್ರೊಬ್ರಿಗೆ ಡಿಮಾನಿಟೈಸೇಷನ್ ಆಗ್ತಿದೆ ಚಾನಲ್. ಮತ್ತು ಆ ಪರ್ಟಿಕ್ಯುಲರ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಅದು ರಿಜೆಕ್ಟ್ ಆಗ್ತಿದೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಥವಾ ಮಾನಿಟೈಸೇಷನ್ಗೆ, ಅಥವಾ ಅವ್ರ ಪರ್ಟಿಕ್ಯುಲರ್ ಮಾನಿಟೈಸೇಷನ್ ಸಸ್ಪೆಂಡ್ ಆಗ್ತಿದೆ ಇದರಿಂದ. ಓಕೆ, ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಜಾಸ್ತಿ ತುಂಬಿಕ್ಬೇಡಿ ಹ್ಯಾಶ್ ಟ್ಯಾಗ್ಸ್ನ. ಮತ್ತು ಇನ್ನೊಂದು 10 ಅಥವಾ 5 ಒಳಗಡೆ ಹ್ಯಾಶ್ ಟ್ಯಾಗ್ಸ್ ಇದ್ದರೆ ಬೆಸ್ಟ್ ಅಂತ ಹೇಳಬಹುದು. ಮತ್ತು ರೆಲಿವೆಂಟ್ ಹ್ಯಾಶ್ ಟ್ಯಾಗ್ಸ್ ಇರಬೇಕು ವಿಡಿಯೋ ಪ್ರಕಾರ ಏನಿದೆ ಅಂತ. ಈ ರೀತಿ ಈಸಿಯಾಗಿ ವಿಡಿಯೋ ಬಗ್ಗೆ ನೀವು ಆರಾಮಾಗಿ ಟ್ಯಾಗ್ಸ್ ಆಗಲಿ ಹ್ಯಾಶ್ ಟ್ಯಾಗ್ಸ್ ಆಗಲಿ ಹಾಕೊಬೋದು ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ನಾನು ಟ್ಯಾಗ್ಸ್ ಮತ್ತು ಹ್ಯಾಶ್ ಟ್ಯಾಗ್ಸ್ ಹಾಕ್ತೆ, ಅದು ರೆಲಿವೆಂಟ್ ಆಗಿ ಹಾಕ್ತೆ. ಅಂದರೆ ವಿಡಿಯೋ ಟಾಪಿಕ್ ತಕ್ಕನಂಗೆ ಹಾಕಿದೆ ನಾನು ಟ್ಯಾಗ್ಸ್ ಮತ್ತು ಹ್ಯಾಶ್ ಟ್ಯಾಗ್ಸ್. ಈ ರೀತಿ ನೀವು ಸರಿಯಾದ ವಿಧಾನದಲ್ಲಿ ಟ್ಯಾಗ್ಸ್ ಹ್ಯಾಶ್ ಟ್ಯಾಗ್ಸ್ ಹಾಕಬೇಕಾಗುತ್ತೆ. ಬೇಕಾದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಬೇಕಂತ ಅಂದರೆ ಹೇಗೆ ಬೆಸ್ಟ್ ಟ್ಯಾಗ್ಸ್ ಆ್ಯಂಡ್ ಹ್ಯಾಶ್ ಟ್ಯಾಗ್ಸ್ ಕಂಡುಹಿಡಿದ್ರೆ ಅಂತ ಕಮೆಂಟ್ಸಲ್ಲಿ ತಿಳಿಸಿದ, ಬೇಕಾದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಸೆಪ್ರೇಟಾಗಿ ಇದೆಲ್ಲ ಟೂಲ್ಸ್ ಇದೆ. ಸೊ ಅಲ್ಲಿ ಕೀವರ್ಡ್ ಸರ್ಚ್ ಮಾಡಿದಾಗ ಅಲ್ಲಿ ಟೋಟಲಾಗಿ ಬಂದ್ಬಿಡುತ್ತೆ. ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ಸಲ್ಲಿ ಬೇಕಾದ್ರೆ ತಿಳಿಸಿ. ಸೊ ಈ ರೀತಿ ಈ ವಿಧಾನ ಯೂಸ್ ಮಾಡಿಕೊಂಡು ಸರಿಯಾಗಿ ಟ್ಯಾಗ್ಸ್ ಆಗಲಿ ಅಥವಾ ಹ್ಯಾಶ್ ಟ್ಯಾಗ್ಸ್ ಆಗಲಿ ಆರಾಮಾಗಿ ಹಾಕೊಬೋದು ಫ್ರೆಂಡ್ಸ್. ಸೊ ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.